ಟಾಕ್ಸಿಕ್ ಇದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಸಿನಿಮಾ. ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಯಾವ ಮಟ್ಟಕ್ಕಿದೆ ಅಂತ ಹೇಳೋದಾದ್ರೆ, ಜಸ್ಟ್ ಸಿನಿಮಾ ತಂಡದಿಂದ ಅಫಿಷಿಯಲ್ ಆಗಿರ್ಬೋದು ಅಥವಾ ಅನ್ಅಫಿಷಿಯಲ್ ಆಗಿರ್ಬೋದು, ಯಾವುದೇ ಒಂದು ತುಣುಕು, ಯಾವುದೇ ಒಂದು ಪೋಸ್ಟರ್ ಅಥವಾ ಯಾವುದೇ ಒಂದು ವಿಡಿಯೋ ರಿಲೀಸ್ ಆದ್ರೂ ಕೂಡ ತುಂಬಾ ಯಥೇಚ್ಛವಾಗಿ ಸೌಂಡ್ ಮಾಡ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಸಿನಿಮಾ ತಂಡದವರು ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ ನ ರೀಸೆಂಟ್ ಆಗಿ ಬಿಟ್ಟಿದ್ದಾರೆ. ಸೊ ಆ ಪೋಸ್ಟರ್ ನಲ್ಲಿ ಏನೇನೆಲ್ಲ ಇದೆ ಅಂತ ಮಾತಾಡುವ ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಕಡೆ ಬಂದ್ರೆ, ಟಾಕ್ಸಿಕ್ ಇದು ಗೀತು ಮೋಹನ್ ದಾಸ್ ಅವರು ಬರೆದು ನಿರ್ದೇಶನ ಮಾಡ್ತಿರುವಂತಹ ಸಿನಿಮಾ. ಈ ಸಿನಿಮಾನ KVN ಪ್ರೊಡಕ್ಷನ್ಸ್ ಜೊತೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಪ್ರೊಡಕ್ಷನ್ ಮಾಡಿ, ರಾಕಿಂಗ್ ಸ್ಟಾರ್ ಯಶ್ ಅವರು ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇದು ಒಂದು ಹಳೆ ನ್ಯೂಸ್. ಸೊ ಈ ನ್ಯೂಸ್ಗೆ ಇನ್ನ ಒಂದು ಹೊಸ ನ್ಯೂಸ್ ಸೇರ್ಕೊಂಡಿದೆ. ಅದೇನಪ್ಪಾ ಅಂತ ಅಂದ್ರೆ, ಈ ಸಿನಿಮಾದ ಬರವಣಿಗೆ ಡಿಪಾರ್ಟ್ಮೆಂಟ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಕೆಲಸ ಮಾಡಿದ್ದಾರೆ ಕೂಡ. ಈ ಒಂದು ಪೋಸ್ಟರ್ ನಲ್ಲಿ ಈ ಒಂದು ವಿಷಯನೇ ತುಂಬಾ ಸೌಂಡ್ ಮಾಡ್ತಾ ಇರೋದು. ಏನಪ್ಪಾ ಅಂದ್ರೆ, ಈ ಸಿನಿಮಾದ ಬರವಣಿಗೆ ಡಿಪಾರ್ಟ್ಮೆಂಟ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಈ ಪೋಸ್ಟರ್ ನಲ್ಲಿ ನಾವು ಗಮನಿಸಬಹುದು. ಏನಪ್ಪಾ ಅಂದ್ರೆ, ರಿಟರ್ನ್ ಬೈ ಯಶ್ ಅಂತ ಇರೋದು ಕೂಡ ಒಂದು ಹೊಸ ವಿಷಯ ಇದು. ಏಕೆಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಈ ಸಿನಿಮಾ ಅನೌನ್ಸ್ಮೆಂಟ್ ಆದಾಗಿಂದ ಗೊತ್ತಿತ್ತು. ಸೊ ಇವಾಗ ಈ ಸಿನಿಮಾದ ಬರವಣಿಗೆ ಡಿಪಾರ್ಟ್ಮೆಂಟ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಅನ್ನೋದು ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಮತ್ತು ಹಲವಾರು ಸಿನಿ ರಸಿಕರಿಗೆ, ಸಿನಿ ಪ್ರೇಕ್ಷಕರಿಗೆ ಇದು ಖುಷಿ ಕೊಡುವಂತ ವಿಷಯ. ಸೊ ಈ ಒಂದು ವಿಷಯ ಹೊರಗಡೆ ಬಂದಾಗ್ಲಿಂದನೂ ಸಿನಿಮಾ ಮೇಲೆ ಇದ್ದಂತಹ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಈ ಸಿನಿಮಾಗೆ ಯಾರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗಾಳಿ ಸುದ್ದಿಗಳು ಓಡ್ತಾ ಇದ್ವು. ಮೊದಲೆಲ್ಲ ರವಿ ಬಸ್ರೂರ್ ಅವರೇ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂತ ವಿಷಯ ಕೇಳಿ ಬರ್ತಾ ಇತ್ತು. ಸೊ ಅದಾದ್ಮೇಲೆ ಅನಿರುದ್ಧ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯನೂ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಒಂದು ಪೋಸ್ಟರ್ ನಲ್ಲಿ ಇದೆಲ್ಲ ಫುಲ್ ಸ್ಟಾಪ್ ಇಟ್ಟು ಅದಕ್ಕೆ ಆನ್ಸರ್ ಕೂಡ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಈ ಸಿನಿಮಾಗೆ ರವಿ ಬಸ್ರೂರ್ ಅವರೇ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂತ ಅಫಿಷಿಯಲ್ ಆಗಿ ಸಿನಿಮಾ ತಂಡದವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಅಂತ ಸಿನಿಮಾ ತಂಡದವರು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಬಿಡುಗಡೆಗೆ ಕೇವಲ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ನಾನು ಮೊದಲೇ ಹೇಳಿದೆ ನಿಮಗೆ, ಈ ಸಿನಿಮಾದಿಂದ ಅಫಿಷಿಯಲ್ ಆಗಿರ್ಬೋದು ಅಥವಾ ಅನ್ಅಫಿಷಿಯಲ್ ಆಗಿರ್ಬೋದು, ಯಾವುದೇ ಒಂದು ತುಣುಕು ಹೊರಗಡೆ ಬಂದರೂ ಅದು ಸೌಂಡ್ ಮಾಡ್ತದೆ ಅಂತ. ಹೀಗಿದ್ರೂ ಕೂಡ ಸಿನಿಮಾದ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕನ್ನಡ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡೋದು ಮಾತ್ರ ಅಲ್ಲ, ಇಡೀ ಪ್ಯಾನ್ ಇಂಡಿಯಾದಲ್ಲಿ ಸೌಂಡ್ ಮಾಡೋ ರೀತಿ ಮಾಡಿದ ಸಿನಿಮಾಗಳಲ್ಲಿ KGF ಸೀರೀಸ್ ಕೂಡ ಒಂದು. KGF ಸೀರೀಸ್ ಆದ್ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬಾ ಸಮಯವನ್ನ ಕೊಟ್ಟು ಈ ಸಿನಿಮಾ ಮೇಲೆ ಫೋಕಸ್ ಮಾಡಿ ಅವರು ಯಾವ್ಯಾವ ರೀತಿ ಎಫರ್ಟ್ ಹಾಕ್ಬೋದು, ಬರವಣಿಗೆ ರೂಪದಲ್ಲಿ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಮೇನ್ ಲೀಡಲ್ ಆಗಿರ್ಬೋದು, ಕಂಪ್ಲೀಟ್ ಅವ್ರ ಎಫರ್ಟ್ ನ ಹಾಕಿ ಸಿನಿಮಾನ ಮಾಡ್ತಾ ಇದ್ದಾರೆ. ಸೊ ಸಿನಿಮಾ ಅನ್ಕೊಂಡಿರೋ ರೀತಿನೇ ಬರ್ಲಿ, ವರ್ಲ್ಡ್ ವೈಡ್ ರಿಲೀಸ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಕೀರ್ತಿ ಮತ್ತೆ ಹೆಸರನ್ನ ತಂದು ಕೊಡ್ಲಿ, ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಸಿನಿಮಾ ತಂಡದಿಂದ ಮುಂದೆ ಯಾವ ರೀತಿ ಕಂಟೆಂಟ್ ಹೊರಗಡೆ ಬರ್ತವೆ ಅನ್ನೋದನ್ನ ಕಾದು ನೋಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಸಿನಿಮಾಗೆ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.